ಸರಿ ಕಡೆ ಈ ಕಡೆ ಬರ್ರಿ ನಿಮ್ಗೇನ ಕೆಲಸ ಸಾಹೇಬ್ರ ನಿಲ್ಲ ಅವ್ರು ನಾವು ಹರಿತು ಹೊಯ್ಕೊಳಕತ್ತೀವಿ ಸುಮ್ಮನೆ ಸುಮ್ಮಂದೈತಿಲ್ಲ ಅಧಿಕಾರಿಗಳು ನಮ್ ಸೋಲ್ ಬಂದಿರ್ತಾರಿಲ್ಲ ಮತ್ತೆ ಎದಕ್ ಬಂದಾರ ಅವ್ರ ಅವ್ರ ಯಾವಾಗ ಬಂದಾರಿಲ್ಲ ಗೌರವ ಕೊಟ್ಟು ಬಂದಾರಿಲ್ಲ ನಾವೇ ಕಟ್ ಮಾತಾಡುದು ಕೇಳ್ಕೋಬೇಕಲ್ಲ. ಈಗ ಆರ್ ಸಿ ಮೇಡಮ್ ಅವರು ಡೈಲಿ 2000 ಅವ್ರು ರಿಪೋರ್ಟ್ ಕೊಟ್ಟ ಬಳಕು ಅವ್ರೇನು ಅಲ್ಲಿ ಮಾಡಕ್ ಆಗ್ತಾ ಇತ್ತು ಸರ್ ಸದ್ಯಕ್ಕೆ. ನಾವು ಆ ರಿಪೋರ್ಟ್ ನಿನ್ನೆ ನಾವು ರಿಪೋರ್ಟ್ ಕಳಿಸಿದ್ವಿ ಸರ್ ಇದು ಏನು ನೀರು ಬರ್ತಾ ಇದೆ ಇದರಿಂದ ಯಾವುದೂ ಪರಿಹಾರ ಆಗೋದಿಲ್ಲ. ಕುಡಿ ನೀರಿಂದ ಯಾವ ಕಡೆನೂ ಈ ದಂಡಿ ಮುಟ್ಟಾಗಿಲ್ಲ ಆ ದಂಡಿ ಮುಟ್ಟಾಗಿಲ್ಲ. ಅದಕ್ಕೆ 2400 ಬಿಡಬೇಕು. ಇಲ್ಲಾಂದ್ರೆ ಕಾಮಗಾರಿ ಮುಗಿದ ಮೇಲೆ ಸ್ಟಾರ್ಟ್ ಮಾಡ್ಬೇಕು. ಇಷ್ಟೊಂದು 10 ದಿವಸ ಬಿಟ್ಟು ರಿಪೋರ್ಟ್ ನಾವು ಹಾಕ್ತೀವಿ. ಮುಂದೆ ಡಿ ಸಿ ಸರ್ ಬರೆದಿಲ್ಲ ಮಾಡಬೇಕು ಅದು ಕಾಮಗಾರಿ ಹೋಗುತ್ತೆ. ಅದಕ್ಕೆ ಈಗೇನಂದ್ರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸರ್ ಮಿನಿಸ್ಟರ್ ಅವ್ರ ಕಡೆ ಪಿ ಅವ್ರ ಕಡೆ ಮಾತಾಡಿದ್ವಿ. ಸರ್ಗೆ ಮಾತಾಡಿ ಟ್ರೈ ಮಾಡಿದ್ವಿ, ಬಟ್ ಕಾಲ್ ರಿಸೀವ್ ಮಾಡಿಲ್ಲ. 10 ದಿವಸ ನೀರು ಬಿಡ್ಬೇಕಾಯ್ತು, ಅದನ್ನು 20 ದಿವಸ ಮಾಡಬೇಕು. ಈಗ 2400 ಕೊಡ್ಬೇಕಾಯ್ತಲ್ಲ ಇದು 12 ಬರ್ತಾ ಇದ್ದಾರೆ ಸದ್ಯ. ನಾ ಗೋಕಾಕ್ ಹೋಗಿದ್ದೆ ಒಂದು ಕೇಸ್ ಹೋಗಿದ್ದೆ, ಅಲ್ಲಿ ನೀರು ವಾಟರ್ ಪ್ರೆಷರ್ ಐತೆ. ಸಮಸ್ಯೆ ಏನಾಗೈತೆ ಅಂದ್ರೆ ನಡು ಎಲ್ಲ ಪೈಪ್ಗಳು ಅಲ್ಲಿ ನಾವು ಹಗಲು ರಾತ್ರಿ ನಾವು ಅಲ್ಲಿ ಡೆಡಿಕೇಶನ್ ಮಾಡಿ ನಿಮ್ಗೆ ನೀರು ಮುಗಿಸುವಂಥ ಕೆಲಸ ಮಾಡ್ತೀವಿ. ನೀವು ಸ್ವಲ್ಪ ರೈತರು ಅಲ್ಲಿ ಸ್ವಲ್ಪ ಯಾರು ಇದ್ದವ್ರಿಗೆ ನೀವು ಸ್ವಲ್ಪ ಸಹಕಾರ ಮಾಡಬೇಕು. ನಮ್ದು ನಾವು ಎಫರ್ಟ್ ಆಗಿ ನಾವು ಮಾಡ್ತಾ ಇರ್ತೀವಿ. ಸ್ವಲ್ಪ ರೈತರ ಮುಖಂಡರು ಸ್ವಲ್ಪ ಅವ್ರಿಗೆ ಕಿಡಿ ಹೇಳಿಸಿ ಸ್ವಲ್ಪ ಮನವೊಲಿಸಿ. ಯಾಕಂದ್ರೆ ಒಬ್ಬರು ಎಲ್ಲರೂ ರೈತರು ಒಂದೇ ಥರ ತಿಳ್ಕೊಬೋದು. ಬರೀ ಅಲ್ಲೇ ಎಲ್ಲ ನೀರು ಹೋಗಿ ಮುಂದಿನವ್ರಿಗೆ ನೀರು ಬರ್ಲಾರ್ದಂಗೆ ಮಾಡ್ಬೋದು. ಅದಕ್ಕೆ 10 ದಿವಸ ಏನು ಬರ್ತೈತೆ ಅಲ್ಲಿ ನೀರು ಈ ಕಡೆ ಇದು ಮಾಡ್ಕೊಂಡು ಆಮೇಲೆ ಮುಂದಿನ 10 ದಿವಸ ಐತೆ ಆ ಕಡೆ ಹಿಂಗೆ ಮಾತಾಡ್ತಾರೆ ಇವರು ಯಾವಾಗಿನ ನಿರ್ಮಾಣದಲ್ಲಿ ಏನು ನಮ್ಮದು 25 ಕಿಲೋಮೀಟರ್ ಅಲ್ಲಿ 9 ರೂಪಾಯಿ ಇರೋದು. ನಮ್ಮ ಮೊದಲು ಗೋಕಾಕ್ ತಾಲೂಕು ಏನೈತಿ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಬಂದೇವೆ. ರಾವ್ಯಾಕ್ ತಾಲೂಕಾಗಿ ಏನು ಎಂಟ್ರಿ ಆಗುತ್ತೆ ಅಲ್ಲಿ 9 ರೂಪಾಯಿ ಸೆಕ್ಷನ್ ಇದೆ. ಅಲ್ಲಿಂದ ಇದು ಅದು 25 ಅಂದ್ರೆ ಇದು 50 ಅಂದ್ರೆ 25 ಕಿಲೋಮೀಟರ್ದಾಗ ನಮ್ಮ ಬಿಲ್ ಅಂದ್ರೆ 1200 ಮೋಟ್ರ ಸಾಯ್ಪನ್ ಅದಾವೆ. ಈಗ ಏನಾಗಿತ್ತು ಅಂದ್ರೆ ನಾವು ಅವ್ರಿಗೆ ತೆಗಿಯಾಕೋದೇವಪ್ಪ ಅಂದರೆ ನಮ್ಮದು ಲಾಂಗ್ ಆಟೋ ಸಮಸ್ಯೆ ಬರುತ್ತೆ. ಅದಕ್ಕೂ ತಾಲೂಕು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ನಾವು ತೆಗೆದು ಸ್ವಲ್ಪ ಅವ್ರು ನೀರು ಬಂದ್ ಮಾಡಿ ಕೊಟ್ಟಪ್ಪ ಅಂದರೆ ನಿಮಗೆ ಎಷ್ಟು ನೀರು ಬೇಕಂದ್ರೆ ಇಲ್ಲಿ ಅಂದರೆ ಈಗ ಈಗಿನ ಪ್ರಕಾರ ಈಗ ನಿಮಗೆ 600 ಬೇಕು. ಈಗ ಕೆನಾಲ್ಕ NBC ಅಂದರೆ ನಾರ್ತ್ ಬ್ರಾಂಚ್ ಕೆನಾಲ್ 580 ಐತಿ. ಆದ್ರೆ ಒಂದು 50% ಎಕ್ಸ್ಟ್ರಾ ಬಿಟ್ಕೊಳ್ಳೋಣ. ಅಂದರೆ ಇಲ್ಲಿಗಲ್ ಪೈಪ್ ಬಿಡ್ತಾರೆ, ಎಲ್ಲೇನು ತೊಗೊಲಿ, ನಮ್ದೇನಿಲ್ಲ ಕುಡಿಯಾಕ ನೀರ ತೊಗೊಲಿ. ನಾವು ಇವ್ರಿಗೆ ಕೊಂಡಾಡ್ದಂತೆ ನಮ್ದೇನು ಭಾವನೆ ಇಲ್ಲ. 480 ಒಂದು 550 ಕ್ಯೂಸೆಕ್ಸ್ವರೆಗೆ ನಾವು ನೀರು ಬಿಡ್ಬೋದು. ಇಲ್ಲಿ ನೀರು 550 ಕ್ಯೂಸೆಕ್ಸ್ ಬಿಡಬೇಕಂದ್ರೆ ನಮಗೆ ಅಲ್ಲಿ 700 ಬರಬೇಕು. ಯಾಕೆ ಮೂವತ್ತು ಬರೋಬರ. ಪ್ರಾಬ್ಲಮ್ ಏನಾಗೋದಿತ್ತಪ್ಪ ಅಂದರೆ ನಿನ್ನಾಳದಿಂದ ಇಲ್ಲಿವರೆಗೆ 1000 ಮೋಟರ್ಗಳಿಂದ 500 ಕ್ಯೂಸೆಕ್ಸ್ ಅವರೇ ನೀರು ತೊಗೊಳ್ತಾರೆ. ಮತ್ತು ಅವ್ರಿಗೆ ನಾವು ಬಂದ್ ಮಾಡಿಲ್ಲ. 3 ದಿವಸ ಆಯ್ತು ಅವರು ನೀರು ತಗೊಳ್ಳಿ ಅಂತ ನಾವು ಬಂದ್ ಮಾಡಿಲ್ಲ. ಬಟ್ ಇನ್ನು 3 ದಿವಸ ತಗೊಂಡಾರೆ ಮುಂದಿನವ್ರು ಸಿಗಿಲ್ಲ ಅಂತ ಅವ್ರದ್ದಾರ ಭಾವನೆ ಬಂತಪ್ಪ ಅಂದರೆ ಆಮೇಲೆ ತಾಲೂಕು ಆಡಳಿತದವರು ಎಲ್ಲ ಆಡಳಿತದವರು ಸಹಕಾರ ಮಾಡಿ ನಮಗೆ ಭವಿಷ್ಯಪ್ಪ ಅಂದ್ರೆ ನಾನು ನಿಮ್ಮ ನೀರು ಕೊಡೋದು ಹೋಗ್ತೈತೆ ನಾನು ಸರ್. ಇದು ಆಗಾಗ ಗೊತ್ತಿದ್ದ ನೀವು ಆರ್ಡರ್ ಮಾಡಾಗಣ ಇದು 2400 ಇದು 1100 ಆರ್ಡರ್ ಮಾಡಿ ನಮ್ಗೆ ನೀರು ಮುಟ್ಟಾಗ ಯಾಕೆ ವಿಚಾರ ಮಾಡಿ 2400 ಇದ್ದದ 1100 ಮಾಡಿ ಟೇಲ್ ಎಂಡ್ ಕೊಡಾಕಾಗುದಿಲ್ಲ. ಆ ಮೀಟಿಂಗ್ದಾಗ ನಾನು ಇದ್ದೆ. ಬಿಸಿ ಮೀಟಿಂಗ್ ಇತ್ತು. ಬಿಸಿ ಮೀಟಿಂಗ್ದಾಗ
ನಾ ಇದ್ದೆ, ನಮ್ಮ ಎಸ್ ಸಿ ಸಾಹೇಬರು ಇದ್ರು, ಗಂಜಿ ಸರ್ ಅಂತ, ಆಮೇಲೆ RC ಮೇಡಮ್ ಇದ್ರು, ನಂತರ DC ಸಾಹೇಬರು ಇದ್ರು, DC ಸಾಹೇಬರು ಇದ್ರು, RC ಸಾಹೇಬರು ಇದ್ರು, ನಾನು ಇದ್ದೆ, ನಮ್ಮ ಗಂಜಿ ಸಾಹೇಬರು ಇದ್ರು. ಅವಾಗ ನಮ್ಮ SC ಸಾಹೇಬರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲಿ ಬ್ರಿಡ್ಜ್ ಬಿದ್ದಿದೆ, ಅಲ್ಲಿ ನಾವು ಪೈಪ್ ಹಾಕಿದ್ದೇವೆ, ಪೈಪ್ನಿಂದ 1000 ಕ್ಯೂಸೆಕ್ಸ್ ಮಾತ್ರ ನೀರು ಬಿಡಬಹುದು, ಅದಕ್ಕಿಂತ ಹೆಚ್ಚು ಬಿಡಾಕಿಲ್ಲ ಸರ್. ನಮ್ಗೆ ಸ್ಪಷ್ಟವಾಗಿ ಅದೇ ಇದ್ರೆ ಸಾಕ್ಷಿಯವರು ನಮ್ಮ ಸಾಹೇಬರು ಹೇಳಿದ್ದಾರೆ. ಇದನ್ನು ಹೊರತುಪಡಿಸಿ ನಾನು ಅವರಿಗೆ ರಿಪೋರ್ಟ್ ಮಾಡಿದ್ದೇನೆ, 1000 ಕ್ಯೂಸೆಕ್ಸ್ ಮೇಲೆ ಬಿಡಾಕಿರೋದು ನಾನು ಲೆಟರ್ ಮಾಡಿ ಆದ್ರೂ ಯಾಕೆ ಅಲ್ರಿ ಮತ್ತೆ ಇದು ನೀರು ಪೋಲ್ ಆಗ್ತೈತೆ ಅಂದ್ರೆ ಹಾಳಾಯ್ತು. ಇಲ್ಲಿ ಏನಾಯ್ತು, ನಾವು ರಿಪೋರ್ಟ್ ಮಾಡಕ್ ಮಾಡಿದ್ವಿ, ಬಿಡಾವ್ರ ಮೇಲೆ ನೀರು ಸರಿ, ಈ ರಿಪೋರ್ಟ್ ಮಾಡಿದ್ವು, ಬಿಡೋರು ಬಿಡಿಲ್ಲ. ಸರ್, ಈಗ ನೀವು ರಿಪೋರ್ಟ್ ಮಾಡಿದ್ವಿ, ಅವ್ರು ಬಿಡೋರು ಬಿಡಲ್ಲ ಅಂತ ಹೇಳ್ತೀರಿ ನೀವು. ಬಿಟ್ಟಿದ್ದಾರೆ ಅವರು ನೀರು ಬಿಟ್ಟಿಲ್ಲ, ಹಂಗಲ್ಲ, ಈಗ ಒಂದು ಇನ್ಕಮ್ ಮಾತಾಡಿದ್ರಿ ಸರ್, ಬಿಟ್ಟಿದ್ದಾರೆ. ಹಂಗಲ್ಲ. ನಾವು ರಿಪೋರ್ಟ್ ಮಾಡಿದ್ವಿ, ಅವ್ರು ಬಿಡೋರು ಬಿಡ್ಲಿಲ್ಲ ಅಂದ್ರೆ ಹೆಂಗ್ರಿ ಅಂತ ಶಬ್ದ ಆಗ್ಬಾರ್ದು. ಬಿಟ್ಟಿಲ್ಲ ಅಂತ ಅಂದೇ ಇಲ್ಲ. ಸಾಹೇಬ್ರ ಅದಾರ್ರಿ, CPS ಸಾಹೇಬ್ರ ರೆಕಾರ್ಡ್ ಯಾರು ಮಾಡ್ಕೊಂಡ್ರೆ ತೋರಿಸ್ರಪ್ಪ, ಬಿಟ್ಟಿಲ್ಲ ಅಂತ ಅಂದಿಲ್ಲ ನಾನು. ಜವಾಬ್ದಾರಿ ಹೊರತಿಲ್ಲ ಅಂದ್ರೆ 2400 ಕ್ಯೂಸೆಕ್ಸ್ ಏನಿಲ್ಲ. ಈಗ ಬಿಟ್ರೆ ಲೈವ್ ಚಲೋ ಸರ್, ಇಲ್ಲಿ ರಾಜಕಾರಣ ಗದ್ದ ತಂದು ಹೊಲಸ ರೈತರಿಗೆ ಬಡದಾರ ಬಿಡ್ತಾರ ಸರ್. ಹಿಂಗಾಗಿ ನಾವೇನು ಕೇಳಾಕತ್ತೀವಿ, ಇದು ಕುಡಿಯೋ ನೀರ, ಇದು ನಿಮಗೂ ಗೊತ್ತು, ನಮಗೂ ಗೊತ್ತು. ಇರಿಗೇಷನ್ ಅವ್ರಿಗೆ ಲಾ ಅಂಡ್ ಆರ್ಡರ್ ಸಮಸ್ಯೆ ಬಂತಪ್ಪ ಅಂದ್ರೆ ಅವ್ರಿಗೆ ಏನೂ ಅಧಿಕಾರಿ ಇಲ್ಲ, ನಿಮಗೂ ಗೊತ್ತು. ಈಗ ತಾಲೂಕಾಗಿ ಸಾಹೇಬರಾಗಲಿ, ಈ ಸಾಹೇಬರಾಗಲಿ ಹೆಲ್ಪ್ ಮಾಡಿದ್ರೆ ನಾ ಇಲ್ಲೇನು 700 ಕ್ಯೂಸೆಕ್ಸ್ ನೀರು ತರಬೇಕಾಗ್ತೈತಿ. ಆ ಜವಾಬ್ದಾರಿ ನಾ ಹೊರತೇನೆ ಮಾತಿಲ್ಲ. ಯಾವಾಗಿಂದ ತರ್ತಾರೆ, ಎಷ್ಟು ನನಗೆ ಇವತ್ತನೇ ಸಾಹೇಬ ಸಹಕಾರ ಮಾಡಲಿ, ಕಿಲೋಮೀಟರ್ ವೈಸ್ ಆರ್ಡರ್ ಮಾಡಿ, ಎಲ್ಲೆಲ್ಲಿ ಎಸ್ಕೇಪ್ ಗೇಟ್ ಅಲ್ಲಿ ಆರ್ಡರ್ ಮಾಡಿ. ಪೊಲೀಸ್ ಸಿಬ್ಬಂದಿ ಇರ್ತಾರೆ, PDOಗಳು, ನಮ್ಮ ಎಲ್ಲ ವೀರ ತಲಾಟಿಗೆ ನಮ್ಗೆ ಇದೆಲ್ಲ ಅದಾರೆ, ಎಲ್ಲೆಲ್ಲ ಎಲ್ಲ ಕಡೆ ಅವರು ಕೆಲವು ಡ್ಯೂಟಿ ಮಾಡಿರ್ತಾರೆ. 12 ತಾಸು ಹಾಕಿ ಒಬ್ಬೊಬ್ಬರಿಗೆ ಡ್ಯೂಟಿಗೆ ಅವ್ರು ಮಾಡ್ತಾರೆ. ನಿಮ್ಮ ಅಲ್ಲೇನು ತೊಂದರೆ ಅಂತ ಹೇಳಿ ನಾವು ಅಡ್ಡಾಡ್ತೀವಿ, ನಾವು ಪೆಟ್ರೋಲ್ ಮಾಡ್ತೀವಿ. ಸರ್ ಈಗ ಏನು ಮಾಡ್ತೀವಿ ಸರ್, ಸರ್ ಇದು ಜಸ್ಟ್ ಸರ್, ಇದ್ರಾಗ ತೊಂದರೆ ಎಲ್ಲರಿಗೂ ಆಗತ್ತೆ, ಅವ್ರಿಗೂ ಆಗತ್ತೆ, ನಮಗಾಗತ್ತೆ, ನಿಮಗಾಗತ್ತೆ, ಆಗಲಿ ಸರ್. ಇದು ಒಂದು ಮೀಟಿಂಗ್ ಅಂತ ತಿಳ್ಕೊಳ್ಳಿ ಸರ್. ನಾವು ಎಲ್ಲ ಡಿಪಾರ್ಟ್ಮೆಂಟ್ದವರು, ನೀವು ಬರಬೇಕಾಗ್ತದೆ, ಬರೋಬರ? ನೀವಂದ್ರೆ ಎಲ್ಲರೂ ಬರೋದು ಬೇಡ, ನೀವು ಬರಬೇಕು. ಈಗ ಸಮಸ್ಯೆ ಏನಿದ್ದಪ್ಪ ಅಂದರೆ 25ರಿಂದ ಇಲ್ಲಿವರೆಗೆ ಇಲ್ಲಿಗಲ್ ಏನು ಹೊಡ್ಯಾಕತ್ತಾರೆ ಅಥವಾ 3 ದಿವಸ ಆತ ತಗೋತಾರೆ, ಅವ್ರಿಗೆ ನಾವು ನೀರು ಕೊಟ್ಟಿದ್ದೀವಿ. ಅವ್ರಿಗೆ ಬಂದ್ ಮಾಡಿಸಿ ಕಡೆ ತರೋ ವ್ಯವಸ್ಥೆ ಮಾಡಕತ್ತೀವಪ್ಪ ಅಂದ್ರೆ ನಾನು ನೀರು ಕೊಡೋ ವ್ಯವಸ್ಥೆ ಸರ್. ಆಮೇಲೆ ನನ್ನ ಜೊತೆ ಎಲ್ಲರೂ ಬೇಕು ನೀರು ತರಬೇಕು. ನನಗೆ ಮೇನ್ ಅಂದರೆ ಪೊಲೀಸ್ ಇರಬೇಕು, ಹೆಸ್ಕಾಪ್ ತರಬೇಕು, ಅದಾರ್ರಿ ಪೊಲೀಸರು, ಆಮೇಲೆ ರೆವಿನ್ಯೂದಾರ್ ಬೇಕು. ಇಟ್ಟು ಸಿಕ್ಕಿದ್ರೆ ಸಾಕ್ರಿ. ಆಮೇಲೆ ಇಲ್ಲಿಗಲ್ ಪಂಪ್ಸ್ ತೆಗಿವಾಕ ಮತ್ತು ಮಾಡ್ರಪ್ಪ ಅಂದ್ರೆ ಸಾಕು. ನಿಮಗೆ 700 ಬೇಕು, ಆ್ಯಕ್ಚುಲಿ 600 ಬೇಕಾ, 500 ಬೇಕು. ಬಟ್ ನಾ 100 ಎಕ್ಸ್ಟ್ರಾ ಕೊಡ್ತೇನೆ. ಬಟ್ ಇದನ್ನ ಮಾಡ್ಬೇಕಾದ್ರೆ ನಂಗೆ ಸಹಕಾರ ಬೇಕು. ಸಹಕಾರ ಎಲ್ಲಿಂದ ಬೇಕು? ನಿಮ್ಮಿಂದ ಸರ್. ಎಲ್ಲಿಂದ 2 ದಿವಸ ಕೊಡ್ತಾರೆ ಇಲ್ಲ ಹೇಳಿ, ಯಾವ ದಿವಸದಿಂದ? ಹೌದ್ರಿ, ಟೇಲೆಂಟ್ ಮಟ್ಟ 2 ದಿವಸ ಬಿಡಿಸ್ತಾರೆ ಸರ್. ನೀವು ನಮ್ಮ ನಾರ್ತ್ ಬೆಂಚ್ಗೆ 550 ಯಾವತ್ತಿನಿಂದ ಕೊಡ್ತೀರಿ ಅವತ್ತಿನಿಂದ ನಮ್ಗೆ ಸ್ಟಾರ್ಟ್ ಹೇಳ್ಬಿಡ್ರಿ. ಇನ್ನೂ ಒಂದು ದಿವಸ ಬೇಕಾದ್ರೆ ತಗೋರಿ, ನಮ್ಗೆ ಏನು ತೊಂದರೆ ಇಲ್ರಿ. ಇನ್ನೂ ಒಂದು ಸರ್ ಬೇಕಾದ್ರೆ ತಗೋರಿ, ಏನು ತೊಂದರೆ ಇಲ್ಲ. ಯಾಕಂದ್ರೆ ನಮ್ಗೆ ಯಾವತ್ತಿನ ಕೊಡ್ತೀರಿ ಅವತ್ತಿನ ಸ್ಟಾರ್ಟ್ ರೀ. ಅದು ಇವತ್ತಿಗೆ ಸರ್ ನೀರು ಬಂದು 4 ದಿವಸ ಸ್ಟಾರ್ಟ್ ಮಾಡಿದ್ದು ಸರ್. ಇವತ್ತು ನೀರು ಬಂದು 3-4 ದಿವಸ ಇನ್ನೂ ಆದ್ರೂ ನಿಮ್ಗೆ ಎಷ್ಟು ಕಿಲೋಮೀಟರ್ ಹೋಗಿತ್ತು ನೀವು ನೋಡ್ಬೋದು. ಅಲ್ಲೆಲ್ಲ ಸಮಸ್ಯೆ ಅದಾವ, ಸಮಸ್ಯೆ ಬಗ್ಗೆ ನಾನು ಸಹಕಾರ ಮಾಡ್ರಿ, ಕೊಡ್ತೇನೆ. ನೀವು ಹೇಳ್ರಿ, ನೀವು ಸರ್ ಇನ್ನ ಇವತ್ತೊಂದು ತೋರಿ, ನಾಳೆ ಒಂದು ತೋರಿ ಅಂತ ಪರವಾಗಿಲ್ಲ. ನೀವು ಯಾವಾಗ ಕೊಡ್ತೀರಿ ರಾಜಣ್ಣ ಒಂದ್ ನಿಮಿಷ, ನೀವು ಯಾವತ್ತು ಕೊಡ್ತೀರಿ ಅವತ್ತು ಹಿಡಿದು ನಮಗೆ ನಾವು 10 ದಿವಸ ಕೊಡ್ತೀವಿ. ಆಯ್ತು. ನಿಮ್ಮದ ಹಿಡಕಲ್ ಚೌಕಿ ತಾನೆ? ಹಿಡಕಲ್ ಚೌಕಿ ಇದು ನಿಮ್ಮದು. ಹಿಡ್ಕಲ್ಲ ನಾವು ಕುಡ್ಚ 2 ದಿವಸ ಇದಕ್ಕೆ ಹೊಂಟೈತಾ? ಹೋಗಿಲ್ರಿ ಸರ್. ಆಯ್ತು, ಹೋಗಿಲ್ಲ. ಇವತ್ತೇ ಹೋಗೈತೆ? ಇವತ್ತು ಹೋಗಿಲ್ರಿ. ಅಲ್ಲ ರೀ, ನಡುಗುಂದಿಗೆ ನೀರು ಹೋಗೈತಿ, ಇಲ್ಲೇ ಸರ ನೀವು ನಡುಗುಂದಿ ಆಗ್ಲಿ ಆಳವಡಿ ಹೋಗಿತ್ತೀರಿ, ನೀವು ಲೆಕ್ಕ ಹಿಡ್ಕೊರಿ. ಹೋಗಿಲ್ರಿ ನೀರು, ನೀವು ಹೋಗ್ರಿ ಸರ್. ಗಪ್ರಿಪ್ಪ. ಆಯ್ತು ಆಯ್ತು. ಆಮೇಲೆ ಗುರುಗಳು ಪರವಾಗಲಿ ನಾ ಪರವಾಗಿಲ್ಲ ಒಂದು ರಿಕ್ವೆಸ್ಟ್ ಮಾಡ್ತೇನೆ.
ಹೇಳ್ತೀನಿ ನೀವೇನ್ ಸಹಕಾರ ಮಾಡಬೇಕಪ್ಪ ಅಂದ್ರೆ ನೀವು ಯಾವ್ದು ಗೇಟ್ಸ್ ಬಿಡೋದಿಲ್ಲ. ನಮ್ಗೆ ಅದು ಬೇಕಾಗಿತ್ತು ಸರ್. ನಾವು ಗೇಟ್ ಬಿಟ್ಟಾಡ್ರಿ ಜವಾಬ್ದಾರಿ ನಂದಲ್ಲ. ಸರ ನಿನ್ನೆ ಸರ ನೀವು ಬಂದ್ರಿ ಸರ್ ಒಂದು ಸರ ನೀವು ನೀನು ಬಂದ್ರಿ ನಮ್ಮ ರೈತರು ಒಂದು 10 ಜನ ಮಾಡ್ಕೊಂಡಿದ್ರಿ 50 ಜನ ರಾತ್ರಿ 11 ಗಂಟೆಗೆ ಬಂದು ಸೀದಾ ವಿಡಿಯೋ ತೋರಿಸಿ ಬಂದು ಬಡ ಬಡ ಎಬ್ಸ್ಕೊಂಡು ಹೋಗ್ಬಿಟ್ರಿ. ರಾತ್ರಿ ಅವ್ರ ಜೋಡಿ ಜಗಳ ಆಡ್ಬೇಕು ಏನ್ ಮಾಡ್ಬೇಕು ಗೇಟ್ ಮುಟ್ಟದ ಅವಶ್ಯ ಇಲ್ಲ. ಅದನ್ನೇ ಬ್ಯಾಡ್ ಆಗೈತ್ರಿ ನೀವು ಏನ್ ಮಾಡ್ಬೇಕು ಗೊತ್ತಂದ್ರೆ ಈಗ ಆ ಮುದೋಳು ಜಂಪ್ಕೊಂಡಾಗ ಮಾತಾಡ್ಬೇಕು. ನಮಗೆ ಫಸ್ಟ್ ನೀರು ಆಗದಿಲ್ಲ ಆದ್ಮೇಲೆ ನಾವು ರೈತರು ಯಾರು ನಿಮ್ ಜೊತೆ ಬರಂಗಿಲ್ಲ. ಯಾಕಂದ್ರೆ ಅವ್ರು ರೈತರ ನಾವು ರೈತರ ನಾವು ಜಗಳಾಗಿಲ್ಲ. ಸಾಹೇಬ್ರ ಸಹಕಾರ ನಿಮಗೆ ಕೊಡ್ತಾರ, ತಹಸೀಲ್ದಾರ್ ಸಾಹೇಬ್ರ ಸಹಕಾರ ಸಹಕಾರ ಐತಿ. ಅವ್ರಿಬ್ರು ಅಧಿಕಾರಿಗಳ ಮೇಲೆ ನಮ್ಗೆ ವಿಶ್ವಾಸ ಐತಿ. ಅವ್ರು ನಿಮ್ಗೆ ಸಹಕಾರ ಕೊಡ್ತಾರ. ನೀವು ಎಲ್ಲಿದ್ದು ಏನು ಗೇಟ್ ಬಂದ್ ಮಾಡ್ಕೊಂಡ್ ಬರ್ತೀರಿ ಬರ್ರಿ. ಅದು ನಿಮಗೆ ಬಿಟ್ಟಿದ್ರಿ ಅದ ನಾವು ಅದೇ ಬರಂಗಿಲ್ಲ. ಯಾಕ್ರಿ ಸರ್ ಮತ್ತೆ ನಮ್ಮ ಜಗಳ ಐತಿ, ನಾವು ಸ್ಟೇಷನ್ ಹೋಗೋದು. ಇವತ್ತು ನಿಂದೇ ಜವಾಬ್ದಾರಿ. ಇವತ್ತು ನೀರು ಚಲೋ ಆತಾರ 10 ದಿನ ಕೊಡ್ಬೇಕು ಯಾಕ್ರಿ. ನಮಗ ಈಗ ಇಲ್ಲಿ ನಮಗ್ ಗೇಸ್ ಬಂದ ಟೈಮ್ದಿಂದ 10 ದಿನ ರೀ. ಈಗ ನಿನ್ನೆ ಯಾವ್ದಾದ್ರು ನಾವು ಮಿನಿಸ್ಟರ್ ಜೊತೆ ಮಾತಾಡಿ ಬಂದಿದ್ದೀವಿ. ಇವತ್ತು ನೀರು ಸ್ಟಾರ್ಟ್ ಆಗೈತೆ. ಅವತ್ತಿಂದ 10 ಆ ಕಡೆ 10 ಈ ಕಡೆ 10 ಬಿಡು ನಿಮ್ಗೆ ಆದ್ರೂ ಫೋನ್ ಮಾಡಿ ಹೇಳಿಸಿದ್ರು ನಾವು. ಈಗ ನಾಳೆ ಆದ್ರೂ ನೀವು ಹೇಳ್ತೀನಿ ಇನ್ನೊಂದು ಹೇಳ್ತೀನಿ ಯಾವತ್ತು ಕೊಡ್ತೀವಿ ಸ್ಟಾರ್ಟ್ ಮಾಡಿ ಕಮ್ಮಿ ಇರ್ತೈತಿ. ಸರ್ ನಮಸ್ಕಾರ ಸರ್. ಸರ್ ಹೇಳಿ ಸರ್. ಸರ್ ಹೇಳಿ ಸರ್. ಡ್ಯಾಮ್ ಡಿವಿಷನ್ ಸರ್. ಡ್ಯಾಮ್ ದಿಂದ ನಮಗೆ ಇದಕ್ಕೆ ಬರ್ತೈತೆ ಸರ್, ಅದು ದುಬ್ದಾಳ್ ಏರಿಗೆ ಬರ್ತೈತಿ. ಹಾಂ ಸರ್. ಸರ್ 1200 ಕ್ಯೂಸೆಕ್ಸ್ ನೀರು ನನಗೆ ಯಾವಾಗ ಕೇಳಿ ಸರ್, ನನ್ನ ಅಂದ್ರೆ ಮಾಹಿತಿ ಇರುತ್ತೆ. ಸರ್ ಈಗ ಏನಾಗಿತ್ತು ಅಂದ್ರೆ ನಾವು 2400 ಕ್ಯೂಸೆಕ್ ಪ್ರಕಾರ 10 ದಿವಸ ಬಿಡಬೇಕಾಗಿತ್ತು. ಈಗ 12 ಕ್ಯೂಸೆಕ್ಸ್ನಿಂದ ಈ ಕಡೆ 10 ದಿವಸ, ಜಮಖಂಡಿ ಕಡೆ 10 ದಿವಸ ಅಂತ ಹೇಳಿದಾರೆ ಸರ್. ಈಗ ಕಡೆ 10 ಸರ್ ಏನಪ್ಪ ಅಂದ್ರೆ ರಾವ್ಯಾಕ್ತಲ್ಲಿ ನೆಪ್ನಾಳದಿಂದ ಹಿಡಿದು ಮುಗೋಳ್ಪೇಟೆವರೆಗೆ 25 ಕಿಲೋಮೀಟರ್ದಾಗ 1000 ಮೋಟ್ರ್ ಅದಾವೆ ಸರ್. ಎಲ್ಲ ಚಲೋ ಅದಾವೆ. ಅವನು ಸ್ವಲ್ಪ ನಾವು ಹೇಳಿದೆವು ಸರ್, ಕರೆಸ್ಪಾಂಡೆನ್ಸ್ ನಿಮಗೂ ಮಾಡಿದೆವು, ಅವ್ರಿಗೂ ಮಾಡಿದೆವು. ಅವ್ರ ಡೈಲಿ ಟಚ್ಚು ಅದೇನು ಸರ್ ಅವರಿಗೆ. ಸರ್ ಏನೇನು ಸರ್ ಕೆ ಬಿ ಅವರು ಅವ್ರಿಗೆಲ್ಲ ಕರ್ಸಿ ಸರ್. ಕೆ ಬಿ ಅವ್ರು ಕರ್ಸಿವಿ ಕರೆಕ್ಟ್ ಮಾಡಕ್ಕೆ ನಮ್ಮವ್ರು ಅದಾರ ಸರ್. ಈಗ ನಮ್ಮವರೆಲ್ಲ ಬಿ ಎಗಳೆಲ್ಲ ಇದ್ರಾಗದಾರ ಇಲ್ಲ ಸರ್. ನಾವು ಲೈಟ್ ಯಾಕೆ ಹೇಳಿ ಸರ್, ಅಲ್ಲಿ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇದು ಮಾಡ್ತಾರೆ ಸರ್. ಎಸ್ ಸರ್. ಹೌದು ಸರ್. ಹೌದು ಈಗ ಜಮಖಂಡಿ ಸೈಡ್ದವ್ರು ಮಾತಾಡ್ಬೇಕು ಸರ್. ಈಗ ಜಮಖಂಡಿ ಸೈಡ್ ಮಾತಾಡ್ಬೇಕು ಸರ್. ಈಗ ತಾವ ಇಲ್ಲಿ ಆದ ಬಳಿಕ ಆ ಕಡೆ ಈಗ ಈ ಸದ್ಯ ಇವ್ರು ಏನು ಹೇಳ್ತಾರೆ ಸರ್, ಜೈಲ್ ವಿಷಯ ಅವರು AC ಮೇಡಮ್ ಅವ್ರು ಮಾತಾಡ್ಬೇಕು ಸರ್. ತಾವು ಇಲ್ಲಿ ಸರ್ ಇದು ಗದ್ದಲಾಗದಲ್ಲಿ ಇದು ಮುಗಿಸಿ ಮಾತಾಡಿ ಸರ್. ಇದು ಸ್ಟ್ರೈಕ್ ಎಸ್ ಸರ್. ಅಂದ್ರೆ ಇಲ್ಲಿ 10 ದಿವಸ ಸರ್. ಈಗ ನಮ್ಮದು 10 ದಿವಸ, ಅಲ್ಲಿಗೆ ಅವ್ರಿಗೆ ಇಲ್ಲಿ ಮುಗಿದ ಬಳಿಕ ಅವ್ರಿಗೆ 10 ದಿವಸ ಬಿಡ್ತಾರಂತ ಸರ್ ಜೈಲ್ ವಿಷಯ ಅವರು. ಅವ್ರು ಹೇಳ್ಯಾರ ಸರ್, ಜೈಲ್ ವಿಷಯ ಹೇಳ್ಯಾರ. ಸೊ ಅಲ್ಲಿ ತನಕ ಸ್ವಲ್ಪ ಅವರು ಪೇಷನ್ಸ್ ಇರ್ಬೇಕು ಸರ್ ಅಷ್ಟೇ. ಮತ್ತೆ ಅಲ್ಲಿ ರೈತರು ಬಂದು ಅವ್ರು ಗದ್ದಲ ಮಾಡ್ತಾರೆ. ಎಸ್ ಸರ್. ಈ ಕಡೆ 10 ದಿವಸ ಈಗ 10 ತಾರೀಕು, ಇವತ್ತು 10 ತಾರೀಕು, 10 ತಾರೀಕಿಂದ 20 ತಾರೀಕು ತನಕ ಈಗ ನಮ್ಮ ರಾಯಬಾಗ್ ಪಾಟಕ್ಕೆ ಟೇಲ್ ತನಕ ನೀರು ಹರಿಸ್ಬೇಕ್ರೆ. ಜಮಖಂಡಿ 20 ಬಿಟ್ರೆ 30ರವರೆಗೆ ಜಮಖಂಡಿ ಪಾಟಕ್ಕೆ ನೀರು ಹರಿಸಿದ್ರೆ ಅವ್ರು 10 ಈ ಕಡೆ 10 ಸಂದಾರ ಕರೆಕ್ಟ್ ಆಗ್ತದ್ರೆ. ಈಗ ನಿಮ್ಗೆ ನಮ್ಮ ಮೇಲೆ ವಿಶ್ವಾಸ ಎಲ್ಲ ಇತ್ತು. ನೀವು ಹೂ ಅಂದ ಸ್ಟಾರ್ಟ್ ಮಾಡ್ರಿ. ನೀವು ಸರ್ ನೀವು ನಾಳೆ ಬರ್ರಿ ಸಾವುಕಾರ ಕಡೆ. ನಾವು ನಿನ್ನೆ ಆದ್ರೂ ಮಾತಾಡಿದ್ವಿ, ಅವ್ರು ಹೇಳ್ತು ಅಂದಾರ್ರಿ. ನಿಮ್ಗೆ ಹೇಳಿಸ್ಬಿಡ್ತೀವಿ ನಾವು. ಇವತ್ತು ಏನು ಸ್ಟಾರ್ಟ್ ಆಗೈತೆ ಅವತ್ತಿನ ಆ ಕಡೆ 10 ದಿವಸ ಈ ಕಡೆ 10 ದಿವಸ ಬಂದ್ಬೇಕು. ನೀವು ನಮ್ಗೆ ಮಾತು ಕೊಡ್ರಿ ಹೆಂಗ್ರಿ ಸರ್? ಹೆಂಗೆ ಸರ್? ಇಲ್ಲ ಈಗ ಮತ್ತೆ ಮಾತಾಡಿ
ಸೈನ್ ಅವ್ರು ಕೂಡ ಮಾತಾಡಿ ನಿನ್ನೆ ಯಾವ್ದು ಸರ್ ಫೋನ್ ಹಚ್ಚಿ ಕೊಟ್ಟಿದ್ವಿ ನಾವು ಸರ್ ಗುರುಗಳ ಅದು ಒಂದು ದಿವಸ ಹೆಚ್ಚು ಕಮ್ಮಿ ಆಗುತ್ತೆ ಒಂದ್ ದಿವಸ ಹೆಚ್ಚಿಗೆ ಮೇಲೆ ಅಲ್ರಿ ನೀವು ಅದ ನಾವು ಮಾಡ್ರಿ ಅಂದ್ರೆ ನಾವು ಸತ್ತು ಹೋಗ್ತಾವ ಇರ್ಲಿಕ್ಕೆ ಈಗ ಬೇಡ ನೀವು ಸ್ಟ್ರೈಕ್ ಕೂತಿದ್ವಿ ನಮಗೆ ನೀರು ಎಲ್ರಿ ಐತಿ ಈಗ ಇವತ್ತ 1200 ಮಾಡ್ಯಾರ ನೆನಕಾತಕ ಒಂದ್ 1000 ಕ್ಯೂಸೆಕ್ಸ್ ನಮ್ಗೆ 24 ಇವತ್ತು 1200 ಮಾಡ್ಯಾರ 1000 ಅಂದ್ರೆ 24 ದಿವಸ ನೀರು ಬಿಡ್ಬೇಕ್ರಿ ನೀವು 2 ದಿವಸ ಹೆಚ್ಚಿಗೆ ಮಾಡಿಸಿ ಕೊಡ್ನು ಅಂತ ಅಂದಾರ 2 ದಿವಸ ಮಾಡ್ರು ನಾನು ಅದನ್ನೇ ಹೇಳ್ತೇನೆ ಹೆಚ್ಚು ಕಮ್ಮಿ ಪ್ಲಸ್ ಆರ್ ಮೈನಸ್ ಅಂತ ಹೇಳಿದೆ ನಾನು ಬರೋಬರ್ ಮಾರ್ಜಿನ್ ಇಟ್ಟೆ ಮಾತಾಡಿದ್ದೆ ಸರ್ ನಿಮ್ಗೆ ಇವ್ರು ಎಲ್ಲಾರ ಪರವಾಗಿ ಒಂದು ಮಾತು ಸರ್ ಎಲ್ಲಾರ ಪರವಾಗಿ ಇನ್ನ ಇವತ್ತೊಂದು ದಿವಸ ಬೇಕಾದ್ರೆ ಟೈಮಿಂಗ್ ತೋರಿಲ್ಲ ನಾಳೆ ಒಂದು ಟೈಮಿಂಗ್ ತೋರಿ ಮ್ಯಾಲಿಂದ ಕಂಟ್ರೋಲ್ ಮಾಡ್ಕೊಂಡು ನೀವು ಇವತ್ತಿಂದ ಸ್ಟಾರ್ಟ್ ರಾತ್ರಿ ಅಲ್ರಿ ಇವತ್ತು ಸ್ಟಾರ್ಟ್ ಐತ್ರಿ ನೀರ ಇಲ್ಲ ಸ್ಟಾರ್ಟ್ ಆಯ್ತು ತಡ್ರಿ ಬಿಡ್ತೇನೆ ಬ್ಯಾಡ್ಗಪ್ಪ ಸರ್ ಒಂದು ಪ್ಲೇಯರ್ ಇಟ್ಟು ಕೊಡ್ರಿ ನಾವ್ ಯಾರು ನಿಲ್ಲಂಗಿಲ್ರಿ ನಾವ್ ಯಾರು ಇಲ್ಲಂಗಿಲ್ರಿ ನೀವು 5,100 ಯಾವಾಗಿಲ್ಲ ದಾಟ್ತೀರಿ ಮತ್ತೆ ಸರ್ ಒಂದ್ ಟೈಮ್ ಕೊಟ್ಟು ನೀವು ಹೋಗಿ ನಿನ್ ಮಾತ್ರ ಹಂಗ ಕೆಲಸ ಮಾಡೋಣ್ರಲ್ಲ 480 ಬಿಟ್ಟು ಬಿಡ್ತೇನೆ ನಿಮ್ದು ಏನ್ ಐತ್ಲಾ 480 ಅಲ್ರಿ 5 ನೋಡ್ರಿ ಸರ್ 480 ಬಿಡೋಣ ತಗೋರಿ 524 ಅದ್ರಿ ಸರ್ ಗುರುಗಳ 524 ಅದ್ರಿ ನೀವು ಸ್ಟಕ್ ಅಂದ್ರೆ ಹೆಂಗ್ರಿ 600 ಬಿಡ್ತಾನದರಿ ಬಿಡಿಸ್ರಿ ಏನ್ ಒಂದು ನೋಡ್ರಿ ಇದೆ ಸರ್ ನೀವು 600 ಬಿಟ್ರು ದಿವಸ 4 ತಾಸು ಬರ್ತದೆ ಏನ್ ಆದ್ ಬೇಡ ನಮ್ಮ 480 ಬಿಡ್ತಾನೆ ಬರೀ 400 400 500 ದಾಗ ಇರ್ತೈತಿ ಮುಂಜಾನೆ ನಸಿನ 4 ಮುಂಜಾನೆ 11 ಗಂಟೆ ಇದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತಿ ನಾವು ಸಹಕಾರ ಮಾಡೋ ಸಾಹೇಬ್ರ ಸಾಹೇಬರು ನೀವು ಜವಾಬ್ದಾರಿ ಸಾಹೇಬರು ಒಬ್ಬರು ಬೆನಿಗೆ ಇರ್ತಾರೆ ಸಾರು ಸಹಕಾರ ಕೊಡ್ತಾರೆ ಹೋಗಿತ್ತಲ್ರಿ ಮತ್ತೆ ಆ ಕಡೆ ಭಾಗದ ಮಾತಾಡ್ಸಿ 10,000 ಬೇರೆ ಜಮಖಂಡಿ ಭಾಗದ ಇಲ್ಲಿ ಏನೈತಿ ಚಾಲು ಆಗಿನ 10 ಜನ ಬಿಡಿಸ್ಬಿಡ್ರಿ ಒಂದಿನ ಹೆಚ್ಚು ಕಡೆ ಬಿಡಲ್ಲ ಅದಕ್ಕೇನಾಗೋದೈತ್ರಿ ರೈತರಿಗೆ ಅನುಕೂಲ ಮಾಡಲ್ಲ ನಿಮಗೆಲ್ಲ ಕೊಟ್ಟಿಲ್ಲ ಅಂದ್ರೆ ಹೆಂಗ್ರಿ ನಮಗೆ ಈಗ ನೋಡ್ರಿ ಈಗ ತಹಸೀಲ್ದಾರ್ ಸಾಹೇಬ್ರ ಅದಾರ PSI ಸಾಹೇಬ್ರ ಅದಾರ ಅವ್ರು ಕಾನೂನುಬದ್ಧವಾಗಿ ಇರ್ತಾರೆ ಮತ್ತೆ ರೈತರಿಗೆ ಹೆಲ್ಪ್ ಮಾಡ್ತಾರೆ ಸರ್ಕಾರ ಕೊಡ್ತಾರೆ ನಾ ಎಷ್ಟು ಬೇಸ್ಕೊಂಡ್ರು ಕೂಡ ನೀರು ಕಮ್ಮಿ ಮಾಡಿಲ್ಲ ಸುಮ್ಮನೆ ಸರ್ ಹೆಂಗಾಗೈತೆ ಗೇಜ್ ನೋಡ್ರಿ ಈ ನೀರು ಬಿಡಿಸಾಕು ಘಟಪ್ರಭಾ ಹೋರಾಟ ನಾ ಚಾರ್ಜ್ ಮತ್ತೆ ಬಂದ್ ಬಳಕ ಸರಿಯಾಗಿ ಬಿಡಿಸಾಕು ಹೋರಾಟ ಇವತ್ತಿಂದ ಸಾಲ್ವ್ ಮಾಡಿದ್ರೆ ರಾತ್ರಿ 12 ಗಂಟೆ ಬರ್ತೈತೆ ತೋರ್ ನೀರು 12 ಗಂಟೆ ನಾಳೆ ಬೆಳಗಿಂದ ನಾಳೆ ಬೆಳಗಿಂದ ಸ್ಟಾರ್ಟ್ ಮಾಡಿಬಿಡು ಸರ್ 12 ಗಂಟೆ ಇರ್ ಬಿಡ್ರಿ ಯಾಕೆ ಈಗ 2 ದಿವಸ ಗೇಜ್ ನೋಡ್ರಿ ನೀವು ನೋಡ್ರಿ ನೀವು 2 ದಿವಸ ಗೇಜ್ ನೋಡ್ರಿ ಮಾತಾಡಿದ ಅದ್ರ ಬಗ್ಗೆ ಇಲ್ಲ ಬೇಡ 2 ದಿವಸ ಗೇಜ್ ನೋಡ್ರಿ ನಾಳೆಯಿಂದ ಸ್ಟಾರ್ಟ್ ಮಾಡಿಬಿಡ್ರಿ ಯಾರೇ ಕಟ್ಟಿ ಮಣಿ ಕಟ್ಟಿ ಮಣಿ ಸರ ಈ ಗೇಟಿನ ಜವಾಬ್ದಾರಿ ನೀವು ತಗೋಬೇಕ್ರಿ ನಾವಂತೂ ಬರಂಗಿಲ್ಲ ಯಾರು ರೈತರು ಬರಂಗಿಲ್ಲ ಸರ್ ಮುಂದೆ ಹೇಳ್ತೀವಿ ನಾವು ಇದ್ರ ಜವಾಬ್ದಾರಿ ನೀವು ಮಾಡ್ಬೇಕ್ರಿ ಸರ್ ಆ ಕಡೆ ರೈತರು ಬಂದಾರ ಈಗ ಜಮಖಂಡಿ ರೈತರು ಬಂದಾರ ಅವ್ರಿಗೆ ಹೇಳ್ರಿ ಇವರಿಗೆ ಇವತ್ತಿಂದ ಇವರಿಗೆ 10 ದಿವಸ ಕೊಡ್ತೇವೆ ಅದು 10 ದಿವಸ ಆದ್ಮೇಲೆ ಆ ಕಡೆ ಬಿಡ್ತೇವೆ ಯಾಕಂದ್ರೆ ಪ್ರಾಬ್ಲಮ್ ಏನಾಗಿದೆ 2400 ಕ್ಯೂಸೆಕ್ಸ್ ಅಂತಪ್ಪ ಅಂದ್ರೆ ನಾವು ಈಗ ಆ ಕಡೆ ಈ ಕಡೆ ಸಮಾಧಾನ ಆಂಬುಲೆನ್ಸ್ ಮಾತಾಡ ಸೈಡ್ ಸರ್ ಬಿಡ್ರಿ ಆಂಬುಲೆನ್ಸ್ ಬಿಡ್ರಿ ಆ ಕಡೆ ಸರ್ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ
ಎಲ್ಲರೂ ಇದು ಒಂದೇ ತಿಳ್ಕೊಬೇಕಲ್ಲ, ಎಲ್ಲರಿಗೂ ಎಲ್ಲರಿಗೂ ಹೋಗ್ಬೇಕು. ರಾತ್ರಿ ನೀರು ಗಾಡಿ ಬಿಡ್ರಿ ಹೋಗಿ ಬೆಳಿಗ್ಗೆ ಬಂದ್ರು ಜಮಖಂಡಿ ಬಿಡ್ತಾರ್ರಿ ಈಗ ಕ್ಲಿಯರ್ ಆತ್ರಿ ಒಬ್ಬೊಬ್ರು ಬಂದ್ರ ಅಲ್ಲಿ ಯಾರು ಕೇಳ್ತಾರೆ ಅಧಿಕಾರಿ ಕೊಡ್ತಾರ ಅವ್ರು ಮಾಡೇ ಮಾಡ್ತಾರೆ. ನಮಗೆ ಜಮಗಡಿ ಯಾಕೆ ಸಂಬಂಧ ಬರೋದು ಹಾಳದ ಹಾಳದ ಹೇಳ್ತಾರೆ ನಮಗೆ ಸಂಬಂಧ ಇಲ್ಲ ಅದು. ಅವ್ರೆಲ್ಲರೂ